ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ದೇವಿಗೆ ಚಿನ್ನದ ಪಾದುಕೆಗಳನ್ನ ಯಾಕೆ ಉಡುಗೊರೆಯಾಗಿ ಕೊಡ್ತಾನೆ? ಒಬ್ಬ ಬ್ರಿಟಿಷ್ ಅಧಿಕಾರಿ ತಮಿಳುನಾಡಿನ ಮದುರೈಗೆ ಜಿಲ್ಲಾಧಿಕಾರಿಯಾಗಿ ನೇಮಕವಾಗ್ತಾನೆ. ಮದುರೈಯಲ್ಲಿ ಮೀನಾಕ್ಷಿ ಅಮ್ಮನವರಿಗೆ ವೈಭವವಾಗಿ ನಡೀತಿದ್ದ ಪೂಜೆ ಪುನಸ್ಕಾರಗಳನ್ನ ನೋಡಿ ಆ ಬ್ರಿಟಿಷ್ ಅಧಿಕಾರಿಗೆ ಅಮ್ಮನವರನ್ನ ನೋಡೋ ಆಸೆ ಆಗುತ್ತೆ. ಅನ್ಯ ಧರ್ಮದವರಿಗೆ ದೇವಾಲಯದಲ್ಲಿ ನಿಷೇಧ ಆಗಿರೋದ್ರಿಂದ ಆ ಬ್ರಿಟಿಷ್ ಅಧಿಕಾರಿಗೆ ದೇವಾಲಯದ ಒಳಗಡೆ ಪ್ರವೇಶ ಇರೋದಿಲ್ಲ, ಅಮ್ಮನವರ ದರ್ಶನ ಸಿಗೋದಿಲ್ಲ. ದೇವಿ ಹೇಗಿದ್ದಾಳೆ ಅನ್ನೋ ಕುತೂಹಲ ಆ ಬ್ರಿಟಿಷ್ ಅಧಿಕಾರಿಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಒಮ್ಮೆ ದೇವಾಲಯದ ದ್ವಾರದ ಹತ್ರನೇ ನಿಂತುಕೊಂಡು ದೇವಿಯ ಕಲ್ಪನೆಯನ್ನ ಮಾಡ್ಕೊಂತಿದ್ದ. ಒಂದು ದಿನ ರಾತ್ರಿ ಆ ಬ್ರಿಟಿಷ್ ಅಧಿಕಾರಿ ಮಲಗಿರ್ಬೇಕಾದ್ರೆ ಗೆಜ್ಜೆ ಸಪ್ಪಳ ಕೇಳಿ ಬರುತ್ತೆ. ಏನು ಅಂತ ನೋಡಿದಾಗ ಅಲ್ಲಿ ಒಂದು ಪುಟ್ಟ ದೈವಿಕ ಕಳೆಯುಳ್ಳ ಒಂದು ಹುಡುಗಿ ಕಾಣಿಸ್ಕೊಂತಾಳೆ. ಅವಳು ಎಲ್ಲಿಗೋ ಹೋಗ್ತಿರ್ತಾಳೆ. ಆ ಹೆಣ್ಣು ಮಗುವನ್ನ ಹಿಂಬಾಲಿಸಿ ಹೋದ ಬ್ರಿಟಿಷ್ ಅಧಿಕಾರಿ ಆ ಮಧ್ಯರಾತ್ರಿ ಮದುರೈನ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದ ಮುಖ್ಯ ದ್ವಾರವನ್ನ ತಲುಪ್ತಾರೆ. ದೈವ ಕಳೆ ಇದ್ದ ಆ ಪುಟ್ಟ ಹುಡುಗಿ ಹಿಂತಿರುಗಿ ಆ ಬ್ರಿಟಿಷ್ ಅಧಿಕಾರಿಯನ್ನ ನೋಡಿ ನಗ್ತಾಳೆ. ಆಗ ಆ ಬ್ರಿಟಿಷ್ ಅಧಿಕಾರಿಗೆ ಹಿಂದೆ ಒಂದು ದೊಡ್ಡ ಗಾಳಿಯ ಶಬ್ದ ಕೇಳುತ್ತೆ. ಹಿಂತಿರುಗಿ ಮತ್ತೆ ಆ ಹೆಣ್ಮಗು ಕಡೆ ನೋಡಿದಾಗ ಅವಳು ಆ ದ್ವಾರದಿಂದ ಮಾಯವಾಗೋಗ್ಬಿಡ್ತಾಳೆ. ಮುಚ್ಚಿದ ದ್ವಾರದಲ್ಲಿ ಕಿವಿ ಕೊಟ್ಟು ಕೇಳಿದಾಗ ಬ್ರಿಟಿಷ್ ಅಧಿಕಾರಿಗೆ ಗೆಜ್ಜೆ ಸಪ್ಪಳ ಕೇಳಿ ಬರುತ್ತೆ. ಅವನು ಅಲ್ಲಿಂದ ಹೆದರಿ ವಾಪಸ್ ಓಡೋಗ್ಬಿಡ್ತಾನೆ. ಮನೆಗೆ ವಾಪಸ್ ಬಂದು ನೋಡಿದಾಗ ತಾನು ಮಲಗಿದ್ದ ಜಾಗ ಪ್ರಕೃತಿ ವಿಕೋಪದಿಂದ ನೆಲಸಮವಾಗೋಗ್ಬಿಡುತ್ತೆ. ಸಾಕ್ಷಾತ್ ಮೀನಾಕ್ಷಿ ಅಮ್ಮನವರೇ ತನ್ನನ್ನ ಕಾಪಾಡಿದರೆ ಅಂತ ಅವಳಿಗೆ ಚಿನ್ನದ ಪಾದುಕೆಗಳನ್ನ ಮಾಡಿಸಿ ಉಡುಗೊರೆಯಾಗಿ ಅವತ್ತು ಆ ಬ್ರಿಟಿಷ್ ಅಧಿಕಾರಿ ಕೊಡ್ತಾನೆ. ಅಷ್ಟೇ ಅಲ್ಲ, ತಾನು ಸತ್ತ ನಂತರ ಅಮ್ಮನವರ ಕಡೆ ಮುಖ ಮಾಡಿ ನನ್ನ ಸಮಾಧಿಯನ್ನ ಕಟ್ಟಿ ಅನ್ನೋ ಆದೇಶವನ್ನು ಕೂಡ ಮಾಡ್ತಾನೆ. ಅಮ್ಮನವರನ್ನ ಅಷ್ಟು ನಂಬಿರ್ತಾನೆ ಆ ಬ್ರಿಟಿಷ್ ಅಧಿಕಾರಿ. ಯಾರಾದ್ರೆ ಏನು, ಎಲ್ಲರೂ ಅವಳ ಮಕ್ಕಳೇ. ಹಾಗಿದ್ರೆ ಆ ಬ್ರಿಟಿಷ್ ಅಧಿಕಾರಿಯ ಮುಂದೆ ಬಂದು ನಿಂತ ಆ ಚಿಕ್ಕ ಹುಡುಗಿ ಯಾರು? ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.